ನಮಸ್ಕಾರ ಸ್ನೇಹಿತರೆ, ಕಾವ್ಯಾಸ್ ಕಿಚನ್ಗೆ ಸ್ವಾಗತ. ಸ್ನೇಹಿತರೆ, ಆಚೆ ಕಡೆ ಸ್ವಲ್ಪ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು ಈಗಿನ್ನೂ. ಸೊ ಮಳೆ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಮ್ಮ ಮನಸ್ಸಿಗೆ ಬರೋದೇ ಏನಾದರೂ ಒಂದು ಡಿಫ್ರೆಂಟಾಗಿ ಆಯಿಲಿ ಫುಡ್ಡನ್ನು ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ. ವಾತಾವರಣ ನೋಡಿಬಿಟ್ರೆ ಅಷ್ಟು ಖುಷಿ ಆಗೋದು. ಈ ವಾತಾವರಣಕ್ಕೆ ಬಿಸಿ ಬಿಸಿಯಾಗಿ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡೋಣ ಅಂತ ಅನಿಸಿದಾಗ ನನಗೆ ನೆನಪಿಗೆ ಬಂದಿರೋದೇ ಆಲೂ ರವೆ ವಡೆ. ಈ ಆಲೂ ರವೆ ವಡೆ ಬಂದುಬಿಟ್ಟು ಮಾಡೋಕ್ಕೆ ತುಂಬ ಟೈಮ್ ತೊಗೊಳ್ಳಲ್ಲ, ತುಂಬ ರುಚಿಯಾಗತ್ತೆ, ಬೇಗನೆ ಆಗುತ್ತೆ. ನಾನಿಲ್ಲಿ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ತುರ್ಕೊತಾ ಇದ್ದೀನಿ. ತುರಿದಂತಹ ಆಲೂಗಡ್ಡೆನ ನಾನು 2 ಸಲ ವಾಶ್ ಮಾಡ್ಕೊತೀನಿ. ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಕಾಯಕ್ಕಿಡ್ತೀನಿ. ಆಲ್ಮೋಸ್ಟ್ ಒಂದು 2ರಿಂದ 3 ಬೌಲ್ ಆಗೋಷ್ಟು ನೀರು ಕಾಯಕ್ಕಿಟ್ಟಿದ್ದೀನಿ ನಾನಿಲ್ಲಿ. ಸೊ ಈ ಒಂದು ನೀರಿಗೆ ನಾನು ಸ್ವಲ್ಪ ಸಾಲ್ಟನ್ನು ಹಾಕ್ತೀನಿ. ಆಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ನಾನು ಹಾಕ್ತೀನಿ. ಸೊ ನಿಮ್ಮ ಒಂದು ಖಾರದ ಅನುಗುಣವಾಗಿ ಹಾಕ್ಕೊಳ್ಳಿ, ತುಂಬ ಏನು ಖಾರ ಬೇಕಾಗಲ್ಲ ಇದಕ್ಕೆ. ಚಿಲ್ಲಿ ಫ್ಲೇಕ್ಸನ್ನು ಹಾಕಿಬಿಟ್ಟು ನಾನು ವಾಶ್ ಮಾಡಿಟ್ಕೊಂಡಿರುವಂತಹ ಆಲೂ ಇದೆಯಲ್ಲ, ಸೊ ಅದನ್ನು ಹಾಕ್ಬಿಡ್ತೀನಿ. ಸೊ ಇದಕ್ಕೇನೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ತೀನಿ ಆಮೇಲೆ. ಸೊ ಇದು ಹಾಗೆ ಕುದಿ ಬರ್ತಾ ಇದ್ದಾಗೇ ಚೆನ್ನಾಗಿ ಕುದಿಬೇಕು. ಸೊ ಇದು ಕುದಿತಾ ಇದ್ದಾಗೇ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿರ್ತೀನಿ, ಅದನ್ನು ಕೂಡ ಇದಕ್ಕೇನೆ ಆ್ಯಡ್ ಮಾಡ್ತೀನಿ. ಸೊ ಇದು ಹಾಗೇ ಮತ್ತೆ ಒಂದು ಸ್ವಲ್ಪ ಕುದಿ ಬರ್ತಾ ಇದ್ದಾಗೇ ಆಲ್ಮೋಸ್ಟ್ ನಾನು ಒಂದು ಬೌಲ್ ರವೆ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ತೊಗೊಳ್ತಾರಲ್ಲ, ಚಿಕ್ಕ ರವೆ ಅಂತಲೇ ಹೇಳ್ಬೋದು. ಸೊ ಆ ರವೆ ತೊಗೊಂಡಿದ್ದೀನಿ. ಆ ರವೆನ ಇದಕ್ಕೆ ನಾನು ಆ್ಯಡ್ ಮಾಡ್ತೀನಿ. ಈ ಒಂದು ಬೌಲಲ್ಲಿ ಒಂದು 3 ಬೌಲ್ ಆಗೋಷ್ಟು ನಾನು ನೀರನ್ನು ತೊಗೊಂಡಿದ್ದೆ. ಸೊ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ನಾನು ಈ ಥರ ಮಿಕ್ಸ್ ಮಾಡ್ಕೊತೀನಿ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಗಟ್ಟಿ ಆಗ್ತಾ ಬರುತ್ತೆ. ಸೊ ಗಟ್ಟಿ ಆಗ್ತಾ ಬಂದಮೇಲೆ ಈ ಥರ ಬಂಡಿ ಬಿಡುತ್ತೆ ನೋಡಿ. ಈಗ ಇದನ್ನು ನೀವು ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಗೇ ತಣಿಯಕ್ಕೆ ಬಿಟ್ಬಿಡಿ, ಆಯಿತಾ. ಸೊ ಇನ್ನೊಂದು ಕಡೆ ನಾನು ಏನು ಮಾಡ್ತೀನಿ ಅಂದರೆ ಎಣ್ಣೆನ ಕಾಯಕ್ಕೆ ಇಟ್ಕೊಬಿಡ್ತೀನಿ. ಸೊ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಇದನ್ನು ನಾವು ವಡೆ ಥರ ಈ ಥರ ಶೇಪ್ ಕೊಡಬೇಕು. ನೋಡಿ ಎಷ್ಟು ಚೆನ್ನಾಗಿ ನನ್ನ ಮಗ ಮಾಡ್ತಾ ಇದ್ದಾನೆ ಅಂದರೆ, ನಾನು ಮಾಡ್ತೀನಿ ಅಂತ ಹೇಳ್ದ. ಸೊ ಅವನಿಗೆ ಸ್ವಲ್ಪ ಈ ಥರ ಎಲ್ಲ ಹೆಲ್ಪ್ ಮಾಡೋದು ಅಂದರೆ ತುಂಬಾ ಇಷ್ಟ ಅವನಿಗೆ. ಸೊ ಓಕೆ ಮಾಡಿಕೊಡು ಅಂತ ನಾನು ಹೇಳಿದೆ. ಈಸಿಯಾಗಿ ಈ ಥರ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಂಡ್ಬಿಡಿ. ಎಣ್ಣೆ ಕಾಯ್ತಾ ಇದೆ. ನಾನಿವಾಗ ಇದನ್ನೆಲ್ಲ ಒಂದೊಂದೇ ಆಗಿ ಬಿಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಾಗತ್ತೆ ಅಂತಿದ್ರೆ, ತುಂಬ ದೊಡ್ಡ ಉರಿಯಲ್ಲೇನು ನೀವು ಇದನ್ನು ಕರಿಯೋಕ್ಕೆ ಹೋಗ್ಬಿಡಿ, ಸ್ವಲ್ಪ ಮೀಡಿಯಮ್ ಉರಿಯಲ್ಲೇ ಕರೀರಿ, ಒಳಗಡೆ ಎಲ್ಲ ಚೆನ್ನಾಗಿ ಬೆಂದು ಬರಲಿ. ಸೊ ತುಂಬ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಆಗಿ ಈ ಥರ ಒಂದು ಮಳೆಗಾಲದಲ್ಲಿ ಮಾಡ್ಕೊಂಡು ತಿಂತಾ ಇದ್ದರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ರುಚಿ ಮಾತ್ರ ಡಿಫ್ರೆಂಟಾಗೇ ಇರುತ್ತೆ, ಬೇಗನೂ ಮಾಡ್ಕೋಬಹುದು.